ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ. ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಗರ ಪಂಚಮಿ ಅಂತ ಬಂದಾಯಿತು, ಒಂದೊಂದು ಸಿಹಿ ತಿಂಡಿ ಖಾರ ತಿಂಡಿ ಅಂತೂ ಮಾಡಲೇಬೇಕಲ್ವ. ಸೊ ಅದ್ರ ಸಲುವಾಗಿ ನಾನು ಇವತ್ತು ಕರ್ಚಿಗೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ 1 ಕಿಲೋ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಮಾಡೋಕ್ಕಾಗುತ್ತೆ ಸಾಧ್ಯ ಅಷ್ಟು ತೊಗೊಳ್ಳಿ. ಅರ್ಧ ಕಿಲೋ ಆದರೆ ಅರ್ಧ ಕಿಲೋ, 1 ಕಿಲೋ ಆದರೆ 1 ಕಿಲೋ ಮೈದಾ ಹಿಟ್ಟು. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಕಾಶಿದ ಎಣ್ಣೆನ ಹಾಕ್ಕೊಳ್ಳಿ. ಸ್ವಲ್ಪ ಕಾಶಿದೆ ಅಂದರೆ ತುಂಬ ಸುಡೋದಲ್ಲ, ಒಂದು ಮೀಡಿಯಮ್ ಆಗಿ ಕಾಶಿರೋ ಎಣ್ಣೆನ ಹಾಕ್ಕೊಂಡು ಕಂಪ್ಲೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಳ್ಳಿ. ಕಾಸಿದ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಗರಿ ಗರಿಯಾಗಿ ಕರ್ಚಿಗೆ ರೆಡಿ ಆಗುತ್ತೆ. ಸೊ ಇವಾಗ ಸ್ವಲ್ಪ ನೀರು ತಗೊಂಡು ಚಪಾತಿ ಹಿಟ್ಟು ನಾದ್ಕೋತಿರಲ್ವ, ಅದೇ ಥರ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು. ತುಂಬ ಮೃದುವಾಗಲ್ಲ, ತುಂಬ ಅಳಸಾಗಲ್ಲ. ತುಂಬ ಅಳಸವಾಗಿ ನಾದ್ಕೊಂಡ್ರೆ ಕರ್ಚಿಗೆ ಮಾಡೋಕ್ಕೆ ಬರಲ್ಲ. ಸೊ ಅದರ ಸಲುವಾಗಿ ಗಟ್ಟಿಯಾಗಿ ನಾದ್ಕೋಬೇಕು. ನೋಡಿ, ತುಂಬ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ನೋಡಿ. ಪ್ರೆಸ್ ಮಾಡಿದ್ರೆ ಫಿಂಗರ್ ಬೀಳ್ತಾ ಇಲ್ಲ. ಸೊ ಅದನ್ನು ಒಂದು 5 ನಿಮಿಷ ಕ್ಲೋಸ್ ಮಾಡಿ ಬಿಡೋಣ. ಈ ಕಡೆ ನಾವು ಕರ್ಚಿಕಾಯಿ ಮಾಡೋಕ್ಕೆ ಪೌಡರ್ ಬೇಕಲ್ಲ, ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ. ಏನಿಲ್ಲ, ಸ್ವಲ್ಪ ಏಲಕ್ಕಿನ ಕೊಟ್ಕೊಳ್ಳಿ. ಏಲಕ್ಕಿನ ನೀವು ಸಪ್ಪೆ ಬಿಚ್ಕೊಂಡು ಹಾಗೆ ಕುಟ್ಕೋತಿರೋದು ಓಕೆ, ಇಲ್ಲ ಸೊಪ್ಪೆ ಜೊತೆಗೆ ಕುಟ್ಕೋತೀನಂದ್ರೂ ಕುಟ್ಕೊಳ್ಳಿ. ಆಮೇಲೆ ಜಾಜಿಕಾಯಿ ಅಂದರೆ ಗೊತ್ತಿದೆ ಅಲ್ವಾ, ಕಿರಾಣಿ ಅಂಗಡಿಯಾಗ ಹೋಗಿ ಕೇಳ್ರಿ, ಜಾಜಿಕಾಯಿ ಕೊಡ್ರಿ ಅಂದರೆ ಈ ಥರ ಕಾಯಿ ಕೊಡ್ತಾರೆ. ಇದು ತುಂಬ ಟೇಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಮಿಕ್ಸ್ ಮಾಡಬೇಕು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಚೆನ್ನಾಗಿ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಆಮೇಲೆ ಜಾಜಿಕಾಯಿ, ಏಲಕ್ಕಿ 2 ಕೂಡ ರೆಡಿಯಾಗಿದೆ. ಇವಾಗ ಒಂದು ಬುಟ್ಟಿ ಅಂದರೆ ಒಂದು ಪಾತ್ರೆ, ಒಂದು ಬೊಗೋಣಿ, ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ತಗೊಳ್ಳಿ. ಏಲಕ್ಕಿ ಪುಡಿ ಹಾಕಿದ್ದೀನಿ. ಇವಾಗ ಆವಾಗಲೇ ಜಾಜಿಕಾಯಿ ಪೌಡರ್ ಹಾಕಿದ್ದೀನಿ. ಇದು ಕಪ್ಪು ಮೆಜರ್ಮೆಂಟು. ಪುಟಾಣಿ ಹಿಟ್ಟು ಅಂದರೆ ಪುಟಾಣಿನ ಮಿಕ್ಸಿಗೆ ಹಾಕೋದು. ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು ಕಪ್ಪನ್ನ ಮೆಜರ್ ಮಾಡಿ ತೊಗೋತಾ ಇದ್ದೀನಿ. ಇದು ಮುದ್ದೆ ಸಕ್ಕರೆ. ನಿಮಗೆ ಕಿರಾಣಿ ಅಂಗಡಿಯಲ್ಲಿ ಮುದ್ದೆ ಸಕ್ಕರೆ ಬೇಗುತ್ತೆ. ಮುದ್ದೆ ಸಕ್ಕರೆ ಅಂದರೆ ಏನಲ್ಲ, ಸಕ್ಕರೆನ ಸಣ್ಣದಾಗಿ ಮಿಕ್ಸಿಗೆ ಹಾಕೋದು. ನೀವು ಮನೆಯಲ್ಲೇ ಸಕ್ಕರೆ ಇತ್ತಂದರೆ ಅದನ್ನು ಮಿಕ್ಸಿಗೆ ಹಾಕೊಂಡ್ಬಿಡಿ. ಇವಾಗ ಸ್ವಲ್ಪ ಕೊಬ್ಬರಿ, ಆ ಕಪ್ಪಿಂದ ಒಂದು ಮುಕ್ಕಾಲು ಅಂದರೆ ಒಂದು ಅರ್ಧದ ಮೇಲೆ ಹಾಕ್ಕೊಳ್ಳಿ. ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ರೆಡಿ. ಇವಾಗ ಪೌಡರ್ ರೆಡಿ ಆಯಿತು. ನೆಕ್ಸ್ಟ್ ಸ್ವಲ್ಪ ತಿದ್ದಕ್ಕೆ ಹಿಟ್ಟು ಬೇಕಲ್ವ, ಸೊ ಅದ್ರ ಸಲುವಾಗಿ ಮೈದಾ ಹಿಟ್ಟನ್ನ ಸೋಸ್ಕೋತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಇಲ್ಲ ಒಂದು ಪರಾತಲ್ಲಿ ಸೋಸ್ಕೊಳ್ಳಿ. ಆಮೇಲೆ ಇಲ್ಲಿ ಕರ್ಚಿಗೆ ಹಚ್ಚಬೇಕಂದು ಒಂದು ಲೋಟಕ್ಕೆ ಸ್ವಲ್ಪ ಹಾಲು, ಸ್ವಲ್ಪ ನೀರು ತಗೊಳ್ಳಿ. ನೋಡಿ, ಫೈನಲಿ ರೆಡಿಯಾಗಿದೆ. ಲೋಟಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಹಿಟ್ಟು ತಗೊಂಡಿದ್ದೀನಿ ಲೋಟಕ್ಕೆ, ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಿ ಆಗುತ್ತೆ. ಸೊ ಅದ್ರ ಸಲುವಾಗಿ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಎಷ್ಟು ಕಡಿಮೆ ಹಾಕಿದ್ದೀನಿ ನೋಡಿಲ್ಲ, ಅಷ್ಟು ಹಾಕ್ಕೊಳ್ಳಿ. ಇವಾಗ ಒಂದು ಸ್ಟಿಕ್ ತೊಗೊಂಡಿದ್ದೀನಿ. ಆ ಸ್ಟಿಕ್ಕಿಗೆ ಸ್ವಲ್ಪ ಹಳ್ಳಿ ಸುತ್ತಿದ್ದೀನಿ, ಅಂದರೆ ಕಾಟನ್ ಇರುತ್ತಲ್ವ, ಹತ್ತಿ, ಅದನ್ನೇ ಸುತ್ತಿದ್ದೀನಿ. ಅದು ಇಲ್ಲ ಅಂದರೆ ನೀವು ಇಯರ್ ಬಡ್ ಕೂಡ ಯೂಸ್ ಮಾಡ್ಬೋದು. ಇಯರ್ ಬಡ್ಡು ಇಲ್ಲ, ಸ್ಟಿಕ್ಕು ಇಲ್ಲ ಅಂದರೆ ಊದಿನ ಕಡ್ಡಿ ದೇವ್ರಿಗೆ ಹಚ್ಚುವಾಗ ಲಾಸ್ಟಿಗೆ ಉಳಿಯುತ್ತಲ್ವ, ಆ ಕಡ್ಡಿಗೆ ಸ್ವಲ್ಪ ಬತ್ತಿನ, ದೇವ್ರಿಗೆ ಹಚ್ಚೋಕೆ ಬತ್ತಿ ಇಟ್ಟಿರ್ತಾರೆ, ಆ ಬತ್ತಿನೂ ಕೂಡ ಹಚ್ಕೋಬೋದು. ಇವಾಗ ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ಸೊ ಸ್ವಲ್ಪ ತಿಕ್ಕೊಳ್ಳಿ, ಸಣ್ಣ ಉಳ್ಳೆ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಕೈಯಿಂದ ನೋಡಿಕೊಂಡು, ದೊಡ್ಡ ಕರ್ಚಿಗೆ ಬೇಕಂದರೆ ದೊಡ್ಡದಾಗಿ ಉಳ್ಳೆ ಮಾಡ್ಕೊಳ್ಳಿ. ಸಣ್ಣ ಮೀಡಿಯಮ್ ಆಗಿ ಬೇಕಂದರೆ ಮೀಡಿಯಮ್ ಆಗಿ ಕೂಡ ಮಾಡ್ಬೋದು. ಆಯಿತು. ಇವಾಗ ಕರ್ಜಿಕಾಯಿನ ಲಟ್ಟಣಿಗೆ, ಆಮೇಲೆ ನೀವು
ಎದ್ರ ಮೇಲೆ ಮಾಡ್ತೀರಾ ಅಂದರೆ ಗ್ಯಾಸಿನ ಕಟ್ಟೆ ಮ್ಯಾಗ ನಿಂತು ಮಾಡ್ತಿದ್ರೆ ಓಕೆ. ಕಾಲು ನುಸುತ್ತೆ ಅಲ್ವಾ ತುಂಬಾ. ಸೊ ಮಣಿ ತೊಗೊಳ್ಳಿ. ಚಪಾತಿ ಮಾಡೋದು ಕೊಳ್ಪಟ್ಟಿಗೆ ಅಂತೀರಲ್ವ ಅದನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಟ್ಟಲ್ಲಿ ಎದ್ಬಿಟ್ಟು ಈ ಥರ ತಿದ್ದಬೇಕು. ರೌಂಡ್ ಶೇಪಲ್ಲ, ಈ ಶೇಪಲ್ಲಿ ತಿದ್ದಬೇಕು. ಸೊ ನೋಡಿ ರೆಡಿಯಾಗಿದೆ. ಮತ್ತೆ ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಹಿಟ್ಟು ಹಚ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ತಿದ್ದಬೇಕು. ನೋಡಿ ಚೆನ್ನಾಗಿ ತಿಕ್ಕೊಳ್ಳಿ. ಫೈನಲಿ ರೆಡಿಯಾಗಿದೆ. ನೋಡಿ ಒಂದು 4ರಿಂದ 5 ಎಲೆಗಳನ್ನು ತಿದ್ಕೊಂಡಿದ್ದೀನಿ ನಾನು. ಇವಾಗ ತುಂಬಿ ತೋರಿಸ್ತೀನಿ. ಇದೇ ಥರನೇ ಎಲ್ಲನೂ ಮಾಡೋದು. ನೋಡಿ ಅವನ್ನ ತಗೊಂಡು ಈ ಥರ ಸ್ಪೂನ್ದಿಂದ ಅದಕ್ಕೆ ಒಂದೊಂದಾಗಿ ಹಾಕಬೇಕು. ನೀವು ಇನ್ನೂ ಬಿಗ್ನರ್ಸ್ ಇದ್ರಿ, ಒಡಿತದ ಅಂತ ಭಯ ಇದ್ದರೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಹಾಕಿ. ಯಾಕಂದರೆ ಸ್ವಲ್ಪ ಅಂದರೆ ನಿಮಗೆ ಕ್ಲೋಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಸ್ವಲ್ಪ ಕಡಿಮೆನೇ ಹಾಕಿ. ಇವಾಗ ನೀರು ಆಮೇಲೆ ಹತ್ತಿ ಇಟ್ಟಿದೆ ಅಲ್ವಾ, ಅದನ್ನು ಸ್ವಲ್ಪ ಸರೌಂಡಿಂಗ್ ಹಚ್ಚಬೇಕು. ಫುಲ್ ಸರೌಂಡಿಂಗ್ ಹಚ್ಚಿದ್ರೂ ಓಕೆ, ಒಂದು ಸೈಡ್ ಹಚ್ಚಿದ್ರೂ ಓಕೆ. ಇವಾಗ ಆ ಪದರನ ಇದಕ್ಕೆ ಕ್ಲೋಸ್ ಮಾಡ್ಕೋಬೇಕು. ನೋಡಿ ಗೊತ್ತಾಯ್ತಲ್ವ? ಎಲ್ಲ ಕರ್ಚಿಕಾಯಿನೂ ಇದೇ ಥರ ಮಾಡೋದು. ಕರ್ಚಿಕಾಯಿ ಮಾಡಿದಾದ್ಮೇಲೆ ಎಣ್ಣೆನ ಸ್ವಲ್ಪ ಕಾಯ್ಸೋಕ್ಕಿಡಿ. ಕರಿಬೇಕಲ್ವ, ಎಲ್ಲ ಕರ್ಚಿಕಾಯಿನ ಕಂಪ್ಲೀಟಾಗಿ ಮಾಡಿ ಎಣ್ಣೆನ ಸ್ವಲ್ಪ ಕಾಯ್ಸೋಕ್ಕಿಟ್ಟಿದ್ದೀನಿ. ಇಲ್ಲಿ ನೋಡಿ ಕರ್ಚಿಕಾಯಿ ಮಾಡಿದ್ದೆಲ್ಲ ರೆಡಿಯಾಗಿದೆ. ಇದನ್ನು ಇವಾಗ ಎಣ್ಣೆಯಲ್ಲಿ ಕರಿಬೇಕು. ನೋಡಿ ಎಣ್ಣೆ ಕಾಯ್ದಿದೆ ಸಖತ್ತಾಗಿ, ಅದರಲ್ಲೇ ಹಾಕಿ ಕರಿಬೇಕು. ಎಣ್ಣೆಲಿ ಆ ಕಡೆ ಕರ್ದಿದೆ ಅಲ್ವಾ, ಸೊ ಈ ಕಡೆ ತಿರುವು ಹಾಕಬೇಕು. 2 ಸೈಡು ಚೆನ್ನಾಗಿ ಕರಿಬೇಕು. ತುಂಬ ಕೆಂಪಗೆ ಕರ್ಗು ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ನೋಡಿಕೊಂಡು ಕರ್ಕೊಳ್ಳಿ. ನೋಡಿ ಈ ಥರ ಬಂದರೆ ಸಾಕು, ಈ ಮೂಡಿಗೆ ಬಂದರೆ ಸಾಕು. ಎಲ್ಲ ಕರೆದಂಗೆ ಇದನ್ನು ಒಂದು ಪಾತ್ರೆಗೆ ತಗೊಂಬಿಡಿ. ಇದೇ ಥರ ಎಲ್ಲ ಕರ್ಚಿಕಾಯಿನೂ ಮಾಡೋದು, ಮತ್ತೇನಿಲ್ಲ. ತುಂಬ ಈಸಿಯಾಗಿದೆ. ಹಬ್ಬದ ಅಡುಗೆನ ಎಲ್ಲರೂ ಮಾಡ್ತಾಯಿರಿ. ಸೊ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು. ಹಾಗೆ ಬೇರೆ ಮತ್ತೊಂದು ವಿಡಿಯೋ ಬರ್ತಾ ಇರುತ್ತೆ, ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕರ್ಜಿಕಾಯಿ ಉಂಡೆ ಎಲ್ಲನೂ ಮಾಡ್ತಾಯಿರಿ.